ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. 3 ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಶಾಂತಿಯ ಸ್ಪರ್ಶ ಮಾಡಿಸೋದು ಬಿಡಿಸಲಾಗದ ಒಗಟಿನ ಥರ ಆಗೋಗಿದೆ. ಯುದ್ಧ ನಿಲ್ಲಿಸಕ್ಕೆ ಎಲ್ಲ ರೀತಿಯಿಂದ ಶತಪ್ರಯತ್ನ ನಡೀತಾ ಇದೆ, ಆದರೂ ಪ್ರಯೋಜನ ಆಗ್ತಾ ಇಲ್ಲ. ಎಲ್ಲರ ಹತ್ರ ಅಂಥೇಳಿ ಆರಾಮಾಗಿ ಮಾತಾಡ್ತಿರೋ ಪುಟಿನ್ ವಾಪಸ್ ರಷ್ಯಾಗೆ ಹೋಗಿ ಕ್ಷಿಪಣಿ ಮತ್ತು ಡ್ರೋನ್ಗಳ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಯುಕ್ರೇನ್ ಕೂಡ ನಾನೇನು ಕಮ್ಮಿ ಇಲ್ಲ ಅಂತ, ನಾನು ಹೊಡಿತೀನಿ ಅಂತ ಹಾರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯುರೋಪ್ ಈಗ ದೊಡ್ಡ ಹೇಳಿಕೆ ಕೊಟ್ಟಿದೆ. ಯುಕ್ರೇನ್ಗೆ ಅಮೆರಿಕ ಇಲ್ಲಿದ್ರೆ ಏನಾಯಿತು, ನಾವು ಭದ್ರತೆ ಕೊಡ್ತೀವಿ ಅಂತ ಯುರೋಪಿಯನ್ ರಾಷ್ಟ್ರಗಳು ಮುಂದೆ ಬಂದಿವೆ. ಈ ಸಂಬಂಧ ಮಾತನಾಡಿರೋ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಯುಕ್ರೇನ್ನಲ್ಲಿ ಯುದ್ಧ ಕೊನೆಗೊಂಡ ನಂತರ 26 ರಾಷ್ಟ್ರಗಳು ಯುಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡೋಕೆ ರೆಡಿಯಾಗಿವೆ. ಈ ರಾಷ್ಟ್ರಗಳು ಯುದ್ಧ ನಿಂತ ನಂತರ ಯುಕ್ರೇನ್ಗೆ ತಮ್ಮ ಸೇನೆಯನ್ನ ನಿಯೋಜನೆ ಮಾಡಲಿವೆ. ಹಾಗಂತ ಈ ಸೇನೆಯನ್ನ ರಷ್ಯಾ ವಿರುದ್ಧ ಹೋರಾಡೋಕೆ ಕಳಿಸೋದಲ್ಲ ಅಂತ ಯಾವುದೇ ಉದ್ದೇಶ ಇದರಲ್ಲಿ ಇಲ್ಲ. ಬದಲಿಗೆ ಯುಕ್ರೇನ್ನಲ್ಲಿ ಮುಂದೆ ಹಾಗೆ ಶಾಂತಿ ಇರುವಂತೆ ನೋಡ್ಕೊಳ್ಳೋಕೆ, ಭದ್ರತೆ ಕೊಡೋಕೆ, ಫ್ಯೂಚರ್ನಲ್ಲಿ ದೊಡ್ಡ ಉದ್ವಿಗ್ನತೆ ಆಗದೇ ಇರಲಿ ಅಂತ ಮಾನಿಟರ್ ಮಾಡೋಕೆ ಕಳಿಸಲಾಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್, ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಉರ್ಸುಲಾ ವಾನ್ ಡರ್ ಲೇಯನ್, ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಸೇರಿದಂತೆ ಹಲವು ಯುರೋಪಿಯನ್ ನಾಯಕರು ಈ ಸಮಿಟ್ನಲ್ಲಿ ಪಾಲ್ಗೊಂಡಿದ್ರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ವರ್ಚುವಲ್ ಆಗಿ ಹಾಜರಿದ್ರು. ಆದರೆ ಸೆಕ್ಯೂರಿಟಿ ಗ್ಯಾರಂಟಿ ಬಗ್ಗೆ ಯಾವುದೇ ಕಮಿಟ್ಮೆಂಟ್ ಕೊಡಲಿಲ್ಲ. ಹೀಗಾಗಿ ಯುರೋಪಿಯನ್ ರಾಷ್ಟ್ರಗಳು ಅಮೆರಿಕವನ್ನ ಬದಿಗೆ ಸರಿಸಿ ಟ್ರಂಪ್ರನ್ನ ನಿಮ್ ಏನಾರು ಮಾಡ್ಕೊಳ್ಳಿ ಅಂತ ಬಿಟ್ಟು ಹಾಕಿ ಯುಕ್ರೇನ್ಗೆ ನಾವು ಸೆಕ್ಯೂರಿಟಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಈ ಸೆಕ್ಯೂರಿಟಿ ಗ್ಯಾರಂಟಿ ಅಂದ್ರೆ 26 ರಾಷ್ಟ್ರಗಳ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಯುಕ್ರೇನ್ನ ರಕ್ಷಣೆಗೆ ನಿಲ್ತಾರೆ. ಜೊತೆಗೆ ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಹಾಗೂ ಫಿನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಅಂದರೆ ಯುಕ್ರೇನ್ಗೆ ಒಂದು ರೀತಿ ನ್ಯಾಟೋ ತರಹದ ಶೀಲ್ಡೇ ಸಿಗುತ್ತೆ. ಆದರೆ ಯುರೋಪಿಯನ್ ರಾಷ್ಟ್ರಗಳ ಈ ಸೆಕ್ಯೂರಿಟಿ ಗ್ಯಾರಂಟಿಗೆ ಅಷ್ಟು ಮಹತ್ವ ಇಲ್ಲ. ಯಾಕಂದರೆ ಸೆಕ್ಯೂರಿಟಿ ಅಂತ ಬಂದಾಗ ಯುರೋಪಿಯನ್ ರಾಷ್ಟ್ರಗಳು ತುಂಬ ಹಿಂದೆ ಬಿದ್ದಿವೆ. ಎಲ್ಲೋ ಅಲ್ಪ ಸ್ವಲ್ಪ ಫ್ರಾನ್ಸ್ ಒಂದು ಗಟ್ಟಿ ರಾಷ್ಟ್ರ ಉಳ್ಕೊಂಡಿದೆ. ಮಿಕ್ಕೆಲ್ಲ ರಾಷ್ಟ್ರಗಳು ತಮ್ಮ ಸೆಕ್ಯೂರಿಟಿಗಾಗಿ ನ್ಯಾಟೋ ಕೂಟ ಕಟ್ಕೊಂಡು ಅಮೆರಿಕದ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಈ ಬಳ್ಳಿ ಯುರೋಪಿಯನ್ ರಾಷ್ಟ್ರಗಳಾದರೆ ಚಪ್ರ ಅಮೆರಿಕ ನ್ಯಾಟೋದಲ್ಲಿ. ಇವರು ಸಿಕ್ಕಾಪಟ್ಟೆ ಸೊಂಪಾಗಿ ಬೆಳ್ಕೊಂಡಿದ್ದಾರೆ ಯುರೋಪಿಯನ್ ರಾಷ್ಟ್ರಗಳು. ಆದರೆ ಚಪ್ರ ಅಮೆರಿಕದ ಚಪ್ರ ಇಲ್ಲ ಅಂದರೆ ಮಕಾಡ ಮಲ್ಕೊತಾರೆ ಕೆಳಗೆ ಬಂದು. ಬೆನ್ನು ಒಳನೇ ಇಲ್ಲ ಇವರಿಗೆ ಬಳ್ಳಿ ಒಳಗಡೆ. ಆ ಥರ ಆಗಿದೆ ಇವ್ರ ಕತೆ. ಫ್ರಾನ್ಸ್ ಪರವಾಗಿಲ್ಲ ಸ್ವಲ್ಪ. ಅದು ಬಿಟ್ಟರೆ ಅಲ್ಲಲ್ಲಿ ಒಂದು ಚೂರು ಸ್ವೀಡನ್ನವರು. ಉಳಿದಂತೆ ಬ್ರಿಟಿಷರು ಕೂಡ ಅಷ್ಟೊಂದಿಲ್ಲ. ಇವಾಗ ಉಳಿದ ಯಾವ ರಾಷ್ಟ್ರಗಳು ಅಷ್ಟೊಂದಿಲ್ಲ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ವಿಚಾರಕ್ಕೆ ಬಂದಾಗ. ಹೀಗಿರುವಾಗ ರಕ್ಷಣಾ ಕ್ಷೇತ್ರದಲ್ಲಿ ಬಲಾಢ್ಯ ಅಂತ ಕರೆಸ್ಕೊಳ್ಳೋ ರಷ್ಯಾ ವಿರುದ್ಧ ನಿಲ್ಲೋಕೆ ಇವುಗಳಿಂದ ಅಸಾಧ್ಯದ ಮಾತು ಅನ್ನೋ ಲೆಕ್ಕಾಚಾರ ಇದೆ. ಆದರೂ ಕೂಡ 2 ಅಣ್ವಸ್ತ್ರ ರಾಷ್ಟ್ರಗಳಿದಾವೆ ಇಲ್ಲಿ, ಬ್ರಿಟಿಷರು ಮತ್ತೆ ಫ್ರೆಂಚರು. ಸೊ ಅವರು ಸೇರ್ಕೊಂಡಿದ್ದಾರೆ. ಅಣ್ವಸ್ತ್ರ ಇದೆಯಲ್ವಾ. ಜೊತೆಗೆ ಸ್ನೇಹಿತರೆ, ಇವ್ರ ಹತ್ರ ಈಗ ಬಹಳ ಅಸ್ತ್ರಗಳು, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬಹಳ ಇಲ್ಲದೆ ಇರ್ಬೋದು ಈಗ ಈ 2-3 ರಾಷ್ಟ್ರಗಳನ್ನು ಬಿಟ್ಟು ಉಳಿದವ್ರ ಹತ್ರ. ಆದರೆ ದುಡ್ಡಿದೆ, ಶ್ರೀಮಂತರಿದ್ದಾರೆ, ಸ್ಟ್ರಾಂಗ್ ಎಕಾನಮಿಸನ್ನು ಹೊಂದಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ 16 ವರ್ಷಗಳಲ್ಲೇ ಅವ್ರಿಗೆ ಬೇಕಾಗಿರೋ ಡಿಫೆನ್ಸ್ ಕೇಪಬಿಲಿಟೀಸನ್ನು ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿನಾದರೂ ಕೂಡ ಗಳಿಸ್ಕೊಳ್ಳೋ ಶಕ್ತಿಯನ್ನು, ಆರ್ಥಿಕ ಶಕ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ ಒಂಚೂರು ಮಹತ್ವ ಕೊಡ್ಬೋದು. ಏನು ಈ ಮ್ಯಾಕ್ರಾನ್ರ ಸೆಕ್ಯೂರಿಟಿ ಗ್ಯಾರಂಟಿ ಘೋಷಣೆಯನ್ನು ರಷ್ಯಾ ನಾವು ಕೇರ್ ಮಾಡಲ್ಲ, ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದೆ. ಯುರೋಪಿಯನ್ ಪಡೆ ಮತ್ತು ಅಮೆರಿಕ ಕೊಡೋ ಸೆಕ್ಯೂರಿಟಿ ಗ್ಯಾರಂಟಿಯನ್ನು ನಾವು ಕೇರ್ ಮಾಡಲ್ಲ, ಒಪ್ಕೊಳ್ಳಲ್ಲ. ಇವರೆಲ್ಲ ಬಂದು ಯುಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡೋಕೆ ಸಾಧ್ಯ ಇಲ್ಲ ಅಂತ ರಷ್ಯಾ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಜೊತೆಗೆ ರಷ್ಯಾದ ವಿದೇಶಾಂಗ ಇಲಾಖೆ ಕೂಡ ವಾರ್ನಿಂಗ್ ಕೊಟ್ಟಿದೆ. ಇದನ್ನ ರಷ್ಯಾ ಸ್ವೀಕರಿಸಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಯುಕ್ರೇನ್ನಲ್ಲಿ ಯಾವುದೇ ವಿದೇಶಿ ಹಸ್ತಕ್ಷೇಪವನ್ನು ನಾವು ಒಪ್ಪಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಕಗ್ಗಂಟೆ ಆಗ್ತಾ ಇದೆ ಮತ್ತೆ ವಿವಾದ ಬಗೆಹರಿಯೋದ್ರ ಬದಲಿಗೆ. ಇನ್ನೊಂದು ಕಡೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವ್ರನ್ನ ರಷ್ಯಾದಲ್ಲಿ ಮೀಟ್ ಮಾಡೋಕೆ ನಾನು ರೆಡಿ ಇದ್ದೀನಿ. ಆದರೆ ಮಾತುಕತೆಗೂ ಮುನ್ನ ಎಲ್ಲವೂ ಚೆನ್ನಾಗಿ ಪ್ರಿಪೇರ್ ಆಗಿರಬೇಕು. ಮಾತುಕತೆ ಆದ ನಂತರ ಚೆನ್ನಾಗಿರೋ ರಿಸಲ್ಟ್ ಕೂಡ ಬರಬೇಕು ಅನ್ನೋ ಹೇಳಿಕೆ ಕೊಟ್ಟರು. ಇದಕ್ಕೆ ಜೆಲೆನ್ಸ್ಕಿ ರಿಯಾಕ್ಟ್ ಮಾಡಿ ಪುಟಿನ್ರ ಆಹ್ವಾನವನ್ನು ರಿಜೆಕ್ಟ್ ಮಾಡಿದ್ದಾರೆ.
ಇದು ಶಾಂತಿ ಮಾತುಕತೆಯನ್ನ ವಿಳಂಬಗೊಳಿಸೋ ತಂತ್ರ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಭಾರತದ ಮೇಲೆ ಅಮೆರಿಕ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಟ್ಯಾರಿಫ್ ವಾರ್ ನಡೆಸ್ತಾ ಇರೋ ಹೊತ್ತಲ್ಲಿ ಚೀನಾದಲ್ಲಿ ನಡೆದ SCO ಶೃಂಗಸಭೆಯಲ್ಲಿ PM ನರೇಂದ್ರ ಮೋದಿ ಪಾಲ್ಗೊಂಡಿದ್ರಲ್ಲ, ಆಗ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆಗೆ ಮೋದಿ ಬಹಳ ಕ್ಲೋಸ್ ಆಗಿ ಕಾಣಿಸ್ಕೊಂಡಿದ್ರು. ಮೂವರು ಒಟ್ಟಿಗೆ ನಿಂತು ಆಪ್ತವಾಗಿ ಮಾತನಾಡ್ತಿರೋ ಫೋಟೋ ಬಹಳ ವೈರಲ್ ಆಗಿತ್ತು. ಇದೀಗ ಈ ಫೋಟೋ ಅಮೆರಿಕದ ಹೊಟ್ಟೆಗೆ ಬೆಂಕಿ ಹಾಕಿದೆ. ಈ ಕುರಿತು ಅಮೆರಿಕನ್ ಮಾಧ್ಯಮಗಳು ನಾನಾ ಆಂಗಲ್ನಲ್ಲಿ ವಿಶ್ಲೇಷಿಸುತ್ತಿದ್ದಾರೆ. ಇದು ಹೊಸ ವರ್ಲ್ಡ್ ಆರ್ಡರ್ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಈ ಫೋಟೋ ಕುರಿತು ಅಮೆರಿಕದ ರಾಜಕೀಯ ವಿಶ್ಲೇಷಕರಾದ ವ್ಯಾನ್ ಜಾನ್ಸ್ ಕಮೆಂಟ್ ಮಾಡಿ, ಶಿ ಜಿನ್ಪಿಂಗ್, ವ್ಲಾದಿಮಿರ್ ಪುಟಿನ್ ಮತ್ತು ನರೇಂದ್ರ ಮೋದಿ ಒಟ್ಟಿಗಿರೋ ಫೋಟೋ ಇತಿಹಾಸದಲ್ಲೇ ಬಹಳ ಮಹತ್ವದ್ದು. ಪ್ರತಿಯೊಬ್ಬ ಅಮೆರಿಕನ್ ಪ್ರಜೆ ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ಇದು ಹೊಸ ವರ್ಲ್ಡ್ ಆರ್ಡರ್. ಅವರು ಇದನ್ನ ಮಲ್ಟಿಪೋಲಾರ್ ವರ್ಲ್ಡ್ ಅಂತ ಕರೀತಾರೆ. ಆದರೆ ನಾನು ಹೇಳ್ತೀನಿ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಸಿಕ್ಕಾಕೊಂಡಿದ್ದಾರೆ. ಹಿಂದೆ ಅಮೆರಿಕ ಮತ್ತು ಚೀನಾ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡಿದ್ರು. ಆಗ ರಷ್ಯಾ ಒಂಟಿಯಾಗಿತ್ತು. ಆದ್ರೀಗ ಚೀನಾ ಮತ್ತು ರಷ್ಯಾ ಒಟ್ಟಾಗಿ ಅಮೆರಿಕವನ್ನ ಬದಿಗೆ ಸರಿಸಿದ್ದಾರೆ. ಈಗ ಭಾರತ ಕೂಡ ಅಲ್ಲಿಗೆ ಹೋಗಿ ಕಾಣಿಸ್ಕೊಳ್ತಾ ಇದೆ. ಇದು ತುಂಬಾ ಕೆಟ್ಟದು ನಮ್ಮ ಪಾಲಿಗೆ. ಹಲವು ದೇಶಗಳು ಅಮೆರಿಕ ವಿರುದ್ಧ ಒಟ್ಟಾಗ್ತಿದ್ದಾರೆ. ಅಮೆರಿಕಗಿದು ಅಪಾಯಕಾರಿ ಅಂತ CNN ಇಂಟರ್ವ್ಯೂನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನ್ಯೂಯಾರ್ಕ್ ಟೈಮ್ಸ್ ಈ ಮೂವರು ಒಟ್ಟಾಗಿರೋ ಫೋಟೋ ಹಿಂದಿನ ರಾಜಕೀಯ ಅರ್ಥವನ್ನ ತಿಳಿಸಿದೆ. ಶಿ ಜಿನ್ಪಿಂಗ್ ಮತ್ತು ವ್ಲಾದಿಮಿರ್ ಪುಟಿನ್ ನಾವೆಷ್ಟು ಕ್ಲೋಸ್ ಪಾರ್ಟ್ನರ್ಸ್ ಅಂತ ತೋರಿಸೋಕೆ, ಹೊಸ ವರ್ಲ್ಡ್ ಆರ್ಡರ್ಗೆ ತಾವೇ ನಾಯಕರು ಅಂತ ತೋರಿಸೋಕೆ ಈ ರೀತಿ ಒಟ್ಟಾಗಿದ್ದಾರೆ. ನರೇಂದ್ರ ಮೋದಿ ಅವರು ಇವರೊಟ್ಟಿಗೆ ಕಾಣಿಸ್ಕೊಂಡು ಭಾರತಕ್ಕೂ ಶಕ್ತಿಶಾಲಿ ಫ್ರೆಂಡ್ಸ್ ಇದ್ದಾರೆ. ಅಮೆರಿಕ ನೀವು ಮನ್ಸಿಗೆ ಬಂದಂಗೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದನ್ನ ಅಮೆರಿಕಾಗೆ ಪಾಠ ಕಲಿಸೋ ರೀತಿ ತೋರಿಸ್ಕೊಟ್ಟಿದ್ದಾರೆ. ಭಾರತಕ್ಕೆ ಚೀನಾದೊಂದಿಗೆ ಗಡಿ ವಿವಾದ ಇದ್ರೂ ಕೂಡ ಮೋದಿ ಚೀನಾ ಜೊತೆಗೆ ಸಹಯೋಗವನ್ನು ಹೆಚ್ಚು ಮಾಡ್ತಿದ್ದಾರೆ. ಇದು ಟ್ರಂಪ್ ಆಡಳಿತಕ್ಕೆ ಭಾರತ ಕೊಡ್ತಾ ಇರೋ ಡೈರೆಕ್ಟ್ ಸಿಗ್ನಲ್. ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕ್ತಾ ಹೋದ್ರೆ ಭಾರತ ಅಮೆರಿಕ ಬಿಟ್ಟು ಚೀನಾ ರಷ್ಯಾ ಕಡೆಗೆ ವಾಲಬಹುದು ಅನ್ನೋ ಸೂಚನೆ ಅಂತ ರಿಪೋರ್ಟ್ ಮಾಡಿದೆ. BBC ಕೂಡ ಯಾವಾಗಲೂ ಭಾರತವನ್ನ ಕಿರಿಕಿರಿ ಮಾಡ್ತಾ ಇರೋ BBC ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅನಾಲಿಸಿಸ್ ಮಾಡಿದೆ. BBC ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸೇಮ್ ಇದೇ ರೀತಿ. 3 ಶಕ್ತಿಶಾಲಿ ರಾಷ್ಟ್ರಗಳು ಭಾರತ, ಚೀನಾ ಮತ್ತು ರಷ್ಯಾದಂತ ರೈಸಿಂಗ್ ಪವರ್ಫುಲ್ ಕಂಟ್ರೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ BBC ಅವರು. ಅವರೊಂದು ಚಿಕ್ಕ ವಿಡಿಯೋ ಮಾಡಿ ಅವರು ಕೂಡ ಅನಾಲಿಸಿಸ್ ಮಾಡಿದ್ದಾರೆ. ಸೇಮ್ ಈಗ ನಾವು ಪ್ರೀವಿಯಸ್ 2 ಅಮೆರಿಕನ್ ಮೀಡಿಯಾಗಳೇನು ಹೇಳಿದ್ವೋ ಅದೇ ರೀತಿ ಇವರು ಕೂಡ ಎಕ್ಸಾಕ್ಟ್ ಲೈನ್ಸ್ನಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜಾನ್ ಬಾಲ್ಟನ್ ಮತ್ತೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಮುಗಿದು ಹೋಯಿತು, ಪ್ರಧಾನಿ ಮೋದಿ ಜೊತೆಗಿನ ಟ್ರಂಪ್ ಗೆಳೆತನ ಮುಕ್ತಾಯ ಆಯಿತು ಅಂತ ಹೇಳಿದ್ದಾರೆ. ಭಾರತದೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧ ಹೊಂದೋ ಅಮೆರಿಕದ ದಶಕಗಳ ಪ್ರಯತ್ನಕ್ಕೆ ಟ್ರಂಪ್ ಎಳ್ಳು ನೀರು ಬಿಟ್ಟಿದ್ದಾರೆ. ಇದರಿಂದ PM ನರೇಂದ್ರ ಮೋದಿ ರಷ್ಯಾ ಮತ್ತು ಚೀನಾಗೆ ಮತ್ತಷ್ಟು ಹತ್ತಿರ ಆಗ್ತಿದ್ದಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೆ ಜಾಗತಿಕ ನಾಯಕರೊಂದಿಗಿನ ವೈಯಕ್ತಿಕ ಸಂಬಂಧದ ಆಧಾರದ ಮೇಲೆ ಟ್ರಂಪ್ ಅಮೆರಿಕದೊಂದಿಗೆ ಯಾವ ದೇಶ ಉತ್ತಮ ಸಂಬಂಧ ಹೊಂದಿದೆ ಅಂತ ಜಡ್ಜ್ ಮಾಡ್ತಿದ್ದಾರೆ. ಅವರಿಗೆ ಪುಟಿನ್ ಜೊತೆ ಒಳ್ಳೆಯ ಸಂಬಂಧ ಇದ್ದರೆ ಅಮೆರಿಕ ಮತ್ತು ರಷ್ಯಾ ನಡುವೆ ಉತ್ತಮ ಸಂಬಂಧ ಇದೆ ಅಂತ ಅಂದುಕೊಳ್ತಾರೆ. ಆದರೆ ತಪ್ಪು. ರಾಷ್ಟ್ರಗಳ ಸಂಬಂಧ ಬೇರೆ, ವೈಯಕ್ತಿಕ ಫ್ರೆಂಡ್ಶಿಪ್ ಬೇರೆ. ಇನ್ನು ಟ್ರಂಪ್ಗೆ ವೈಯಕ್ತಿಕವಾಗಿ ಮೋದಿಯೊಂದಿಗೆ ಒಳ್ಳೆ ಸಂಬಂಧ ಇತ್ತು. ಆದ್ರೀಗ ಅವೆಲ್ಲ ಮುಗೀತು ಅಂತ ನನಗನ್ನಿಸ್ತಾ ಇದೆ. ಇದು ಎಲ್ಲರೂ ಕಲ್ತ್ಕೊಳ್ಬೇಕಾಗಿರೋ ಪಾಠ. ಡಿಪ್ಲೊಮಸಿ ಅದು ಬೇರೆದೇ ಲೆವೆಲ್ನಲ್ಲಿ ಮಾಡಬೇಕಾಗತ್ತೆ. ಟ್ರಂಪ್ಗೆ ಇದೆಲ್ಲ ಬರಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಭಾರತದ ಮೇಲೆ ಟ್ಯಾರಿಫ್ ಹೇರಿ ವೈರತ್ವ ಕಟ್ಕೊಂಡಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಅಮೆರಿಕನ್ ನಾಯಕರು ಬುದ್ಧಿ ಹೇಳೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಭಾರತ ಅಮೆರಿಕದ ಮೋಸ್ಟ್ ಇಂಪಾರ್ಟೆಂಟ್ ಗ್ಲೋಬಲ್ ಪಾರ್ಟ್ನರ್. ಅದ್ರ ಜೊತೆಗೆ ಸಂಬಂಧ ಹಾಳು ಮಾಡ್ಕೋಬೇಡಿ ಅಂತ ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸಲಿವಾನ್ ಮತ್ತು ಅಮೆರಿಕದ ಮಾಜಿ ಉಪವಿದೇಶಾಂಗ ಸಚಿವ ಕರ್ಟ್ ಕ್ಯಾಂಪಬೆಲ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮ ಟ್ಯಾರಿಫ್ ಕ್ರಮ ಭಾರತದೊಂದಿಗಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ದುರ್ಬಲಗೊಳಿಸಬಹುದು ಅಂತ ಹೇಳಿದ್ದಾರೆ. ಭಾರತ ಪಾಕನ ಒಂದೇ ರೀತಿ ನೋಡ್ತಿದ್ದೀರಲ್ಲ, ಹಂಗೆ ನೋಡೋಕ್ಕಾಗಲ್ಲ. ಅಮೆರಿಕಾಗೆ ಪಾಕಿಸ್ತಾನಕ್ಕಿಂತ ಭಾರತವೇ ಹೆಚ್ಚು ಇಂಪಾರ್ಟೆಂಟ್ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ರಷ್ಯಾ ತೈಲ ಖರೀದಿ ಮಾಡಬೇಡಿ ಅಂತ ಯುರೋಪಿಯನ್ ನಾಯಕರಿಗೆ ಒತ್ತಾಯಿಸಿದ್ದಾರೆ. ಜೊತೆಗೆ ಚೀನಾ ರಷ್ಯಾಗೆ ಬೆಂಬಲ ಕೊಡ್ತಾ ಇದೆ, ಹೀಗಾಗಿ ಅದರ ಮೇಲೂ ಆರ್ಥಿಕ ಒತ್ತಡ ಹಾಕಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ಗೆ ಭಾರತದ ಜೊತೆ ಕುಸ್ತಿ ಮಾಡ್ದಂಗೆ ಚೀನಾ ಹತ್ರ ಮಾಡಕ್ಕೆ ದಮ್ ಇಲ್ಲ, ತಾಕತ್ತಿಲ್ಲ. ಯಾಕಂದ್ರೆ ಟ್ರಂಪ್ ಚೀನಾದ ಕತ್ತು ಹಿಸ್ಕೋಕ್ ಹೋದ್ರೆ ಜಿನ್ಪಿಂಗ್ ಬಂದು ಟ್ರಂಪ್ ಜೀವವನ್ನೇ ಹೆಸಕುಬಿಟ್ರು, ಅಮೆರಿಕ ಜೀವವನ್ನೇ ಹೆಸಕುಬಿಟ್ರು ರೇರ್ ಅರ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಅಲ್ಲಿ ಜಾಸ್ತಿ ಆಟ ಆಡಕ್ ಆಗ್ತಾ ಇಲ್ಲ ಟ್ರಂಪ್ಗೆ. ಹಾಗಾಗಿ ಯುರೋಪಿಯನ್ ರಾಷ್ಟ್ರಗಳಿಗೆ ಹೇಳೋದು ನೀವು ಚೀನಾ ಮೇಲೆ ಒತ್ತಡ ಹಾಕಿ ಅಂತ ಹೇಳಿ. ಇಂಥ ಪರಿಸ್ಥಿತಿಗೆ ಬಂದಿದೆ ದೊಡ್ಡಣ್ಣನ ಸಿಚುವೇಶನ್. ಈಗ ಎರಡುವೆ ಜರ್ಮನಿ ವಿದೇಶಾಂಗ ಸಚಿವ ಜೋಹಾನ್ ವಾಡಫುಲ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯುಕ್ರೇನ್ನಲ್ಲಿ ಯುದ್ಧ ಕೊನೆಗೊಳಿಸೋಕೆ ರಷ್ಯಾ ಮೇಲೆ ಟ್ಯಾರಿಫ್ ಹೇರೋ ಬದಲು ಸ್ಯಾಂಕ್ಷನ್ ಹೇರೋಕೆ ಮುಂದಾಗಿದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ತರ ಸ್ಯಾಂಕ್ಷನ್, ಏನು ಇದುವರೆಗೇನು ಹೇರಿರ್ಲಿಲ್ಲ, ಅದಕ್ಕೇನು ಪುಟಿನ್ ಕೇರ್ ಮಾಡಿಲ್ಲ. ಹೊಸದಾಗಿ ಯಾವ ತರ ಕೇರ್ ಮಾಡೋ ತರದ್ ಏನ್ ಹಾಕ್ತಾರೆ ಅಂತ ನೋಡ್ಬೇಕೀಗ. ಏನೋ ಚೀನಾದಲ್ಲಿ ನಡೆದ ಮಿಲಿಟರಿ ಪರೇಡ್ ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ನಾರ್ತ್ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಭಾಗಿಯಾಗಿದ್ರು. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ
ರಕ್ಷಣಾ ಇಲಾಖೆಗೆ ಹೊಸ ನಿರ್ದೇಶನ ಕೊಟ್ಟಿದ್ದಾರೆ. ರಷ್ಯಾ ಮತ್ತು ಚೈನಾ ವಿರುದ್ಧ ರೆಡಿ ಇರಿ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಈ ವಿಚಾರವನ್ನ ಪೆಂಟಗನ್ ಮುಖ್ಯಸ್ಥ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ದುರದೃಷ್ಟವಶಾತ್ ಅಮೆರಿಕದ ಹಿಂದಿನ ಆಡಳಿತದ ದೌರ್ಬಲ್ಯದಿಂದ ರಷ್ಯಾ ಮತ್ತು ಚೀನಾ ಒಟ್ಟಾಗಿದ್ದಾರೆ. ಹಿಂದಿನ ನಾಯಕತ್ವ ಸರಿಯಿರದ ಕಾರಣ ಹೇಗಾಯಿತು ಅಂತ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಟ್ರಂಪ್ ಏನು ಮಾಡಲೇ ಇಲ್ಲ, ಟ್ರಂಪ್ದೇನು ಪಾತ್ರನೇ ಇಲ್ಲ ಈ ಜಗತ್ತಲ್ಲಿ ಆಗ್ತಿರೋ ಬದಲಾವಣೆಗಳಿಗೆ. ಅಮೆರಿಕವನ್ನು ಬಿಟ್ಟು ಎಲ್ಲ ದೂರ ಹೋಗ್ತಿರೋದಕ್ಕೆ ಹಿಂದಿನ ಆಡಳಿತ ಕಾರಣ ಅಂತೆ. ಅದಕ್ಕೀಗ ಟ್ರಂಪ್ ಆದೇಶ ಕೊಟ್ಟಿದ್ದಾರಂತೆ, ಶಸ್ತ್ರಾಸ್ತ್ರ ಮತ್ತು ಸಾಮರ್ಥ್ಯ ಎಲ್ಲ ಹೆಚ್ಚು ಮಾಡ್ಕೊಳ್ಳಿ, ಯೋಧರ ನೀತಿಗಳನ್ನ ಮತ್ತು ಪಡೆಗಳಲ್ಲಿ ಯೋಧರನ್ನ ಜಾಸ್ತಿ ನೀವು ಸೇರಿಸ್ಕೊಳ್ಳಿ, ಬೇರೆ ರಾಷ್ಟ್ರಗಳ ನಮ್ಮ ಮೇಲೆ ದಾಳಿ ಮಾಡೋಕ್ಕೂ ಭಯ ಪಡಬೇಕು, ಅಮೆರಿಕವನ್ನು ಅಷ್ಟು ಸ್ಟ್ರಾಂಗ್ ಮಾಡಿ ಅಂತ ಆದೇಶ ಕೊಟ್ಬಿಟ್ಟಿದ್ದಾರಂತೆ. ಈಗ ಪಿಎಂ ನರೇಂದ್ರ ಮೋದಿ ಯುರೋಪಿಯನ್ ಕೌನ್ಸಿಲ್ ಮುಖ್ಯಸ್ಥ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಉರ್ಸುಲಾ ವಾಂಡರ್ ಲೆಯನ್ ರೊಂದಿಗೆ ಜಂಟಿಯಾಗಿ ಫೋನ್ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ವ್ಯಾಪಾರ, ಭದ್ರತೆ, ಟೆಕ್ನಾಲಜಿ, ಹೂಡಿಕೆ, ಇನೋವೇಷನ್, ಡಿಫೆನ್ಸ್ ಸೇರಿದ ಹಾಗೆ ಸಾಕಷ್ಟು ವಲಯಗಳಲ್ಲಿನ ಪ್ರಗತಿಯನ್ನ ಮೂವರು ನಾಯಕರು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಫೈನಲ್ ಮಾಡೋ ಹಾಗೂ IMEEC ಇಂಡಿಯಾ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್ ಇದನ್ನ ಇಂಪ್ಲಿಮೆಂಟ್ ಮಾಡೋ ಬಗ್ಗೆ ಡಿಸ್ಕಷನ್ ನಡೆದಿದೆ. ಹಾಗೆಯೇ ರಷ್ಯಾ ಯುಕ್ರೇನ್ ಯುದ್ಧವನ್ನ ಕೊನೆಗೊಳಿಸುವುದು ಹಾಗೂ ಪರಸ್ಪರ ಹಿತಾಸಕ್ತಿ ವಿಚಾರಗಳ ಕುರಿತು ಮೂವರು ನಾಯಕರು ತಮ್ಮ ಅಭಿಪ್ರಾಯಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಇನ್ನು ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಯುಕ್ರೇನ್ ವಿದೇಶಾಂಗ ಮಂತ್ರಿ ಆಂಡ್ರೂ ಸೈಬಿಯಾ ಜೊತೆ ಫೋನ್ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರ ಸೇರಿದ ಹಾಗೆ ಯುಕ್ರೇನ್ನಲ್ಲಿನ ಯುದ್ಧ ಪರಿಸ್ಥಿತಿ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿರೋ ಜೈಶಂಕರ್ ಭಾರತ ಆದಷ್ಟು ಬೇಗ ಯುಕ್ರೇನ್ನಲ್ಲಿ ಯುದ್ಧ ಕೊನೆಗೊಳಿಸೋಕೆ, ಶಾಂತಿ ಸ್ಥಾಪನೆ ಮಾಡೋಕೆ ಬಯಸುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ನಿಂದ ಛಿದ್ರವಾಗಿದ್ದ ಪಾಕಿಸ್ತಾನದ ನೂರ್ ಖಾನ್ ಏರ್ಬೇಸ್ನಲ್ಲಿ ರಿಪೇರಿ ಕೆಲಸ ಜೋರಾಗಿ ನಡೀತಾ ಇದೆ. ಹೊಸ ನಿರ್ಮಾಣ ಕಾರ್ಯ ನಡೀತಿರೋದು ಮ್ಯಾಕ್ಸಾರ್ ಟೆಕ್ನಾಲಜಿ ಸೆಪ್ಟೆಂಬರ್ 3ನೇ ತಾರೀಕು ತೆಗೆದ ಸ್ಯಾಟಲೈಟ್ ಫೋಟೋದಲ್ಲಿ ಕಾಣಿಸಿಕೊಂಡಿದೆ. ಹಿಂದಿನ ಡಿಸೈನ್ನಂತೆ ಅದೇ ಜಾಗದಲ್ಲಿ ಹೊಸ ಗೋಡೆಗಳು ತಲೆ ಎತ್ತುತ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಈ ರಿಪೇರಿ ಕೆಲಸ ನಡೀತಾ ಇರೋ ಸೈಟ್ ಪಕ್ಕದಲ್ಲೇ ಬಾಂಬಾರ್ಡಿಯರ್ ಗ್ಲೋಬಲ್ 6000 ಅಂತ ಆ ರೀತಿ ಕಾಣುವಂತಹ VVIP ಜೆಟ್ ಮತ್ತೊಂದು ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಕೂಡ ನಿಂತಿರೋದು ಕಾಣಿಸ್ತಾ ಇದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇತ್ತೀಚೆಗೆ ತನ್ನ ಅಂತಾರಾಷ್ಟ್ರೀಯ ಟ್ರಿಪ್ಗಳಿಗೆ ಗ್ಲೋಬಲ್ 6000 ಜೆಟ್ ಅನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಈ ಮುನೀರು ಯಾವಾಗಲೂ ಬಳಸ್ತಾ ಇದ್ದ ಗಲ್ಫ್ ಸ್ಟ್ರೀಮ್ ಜೆಟ್ ಮೇಂಟೆನೆನ್ಸ್ಗೆ ಹೋಗಿರೋ ಕಾರಣ ಈಗ ಈ ಜೆಟ್ಟಿಗೆ ಹಾರಿದೆ ಅದು. ಇನ್ನು ಮತ್ತೊಂದು ಗಲ್ಫ್ ಸ್ಟ್ರೀಮ್ J755 ಜೆಟ್ ಈ ನೂರ್ ಖಾನ್ ಏರ್ಬೇಸ್ನಲ್ಲೇ ಇದೆ ಅನ್ನೋ ಮಾಹಿತಿ ಕೂಡ ಬಂದಿದೆ. ಈ ನೂರ್ ಖಾನ್ ಏರ್ಬೇಸ್ ಇಸ್ಲಾಮಾಬಾದ್ನಿಂದ ಬರೀ 25 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಇನ್ನು ಪಕ್ಕದ ರಾಷ್ಟ್ರ ನೇಪಾಳ ಸೋಷಿಯಲ್ ಮೀಡಿಯಾ ಮೇಲೆ ನಿರ್ಬಂಧ ಹೇರಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಯೂಟ್ಯೂಬ್, ಎಕ್ಸ್, ರೆಡಿಟ್, ಲಿಂಕ್ಡ್ ಇನ್ ಸೇರಿ 24 ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬ್ಯಾನ್ ಮಾಡಿದೆ. ನೇಪಾಳ ಸರ್ಕಾರದ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಈ ಎಲ್ಲ ಆ್ಯಪ್ಗಳಿಗೆ ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ 7 ದಿನಗಳ ರೆಡ್ ಲೈನ್ ಕೊಟ್ಟಿತ್ತು. ಆದರೆ ಈ ಆ್ಯಪ್ ಕಂಪನಿಗಳು ರೆಡ್ ಲೈನ್ ಮುಗಿದ್ರೂ ಕೂಡ ರಿಜಿಸ್ಟರ್ ಮಾಡಿಕೊಳ್ಳದ ಕಾರಣಕ್ಕಾಗಿ ಬ್ಯಾನ್ ಹೇರಲಾಗಿದೆ. ಇತ್ತೀಚೆಗಷ್ಟೇ ನೇಪಾಳದಲ್ಲಿ ಟೆಲಿಗ್ರಾಮ್ ಅನ್ನು ಕೂಡ ಅಲ್ಲಿನ ಸರ್ಕಾರ ಬ್ಯಾನ್ ಮಾಡಿತ್ತು. ಅಕ್ರಮ ಹಣ ವರ್ಗಾವಣೆ ಮತ್ತು ಆನ್ಲೈನ್ ವಂಚನೆ ಕಾರಣ ಕೊಟ್ಟು ಈ ಕ್ರಮ ತಗೊಂಡಿರುವುದಾಗಿ ಹೇಳಿತ್ತು. ಅದರ ಬೆನ್ನಲ್ಲೇ ಈ ಆ್ಯಪ್ಗಳನ್ನು ಬ್ಯಾನ್ ಮಾಡಿದೆ. ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಸುಮಾರು 40% ಗಾಜಾವನ್ನು ತನ್ನ ಕಂಟ್ರೋಲ್ಗೆ ತಗೊಂಡಿರುವುದಾಗಿ ಇಸ್ರೇಲ್ ಘೋಷಿಸಿದೆ. ಇನ್ನು ಇಸ್ರೇಲ್ ಮಾಡಿರೋ ಹೊಸ ದಾಳಿಯಲ್ಲಿ ಕನಿಷ್ಠ 18 ಮಂದಿ ಪ್ಯಾಲೆಸ್ತೇನಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಹಲವಾರು ಜನ ಗಾಯಗೊಂಡಿದ್ದಾರೆ. ಇತ್ತ ಗಾಜಾದಲ್ಲಿ ಯುದ್ಧ ನಿಲ್ಲಿಸಿ ಒತ್ತೆಯಾಳುಗಳನ್ನು ಬಿಡಿಸ್ಕೊಂಡು ಬನ್ನಿ ಅಂತ ಇಸ್ರೇಲ್ನಲ್ಲಿ ಪ್ರತಿಭಟನೆ ಜೋರಾಗಿದೆ. ಜಗತ್ತಿನ ಫ್ಯಾಷನ್ ಲೋಕಕ್ಕೆ ಹೊಸ ಅರ್ಥ ಕೊಟ್ಟಿದ್ದ ಇಟಲಿಯ ಖ್ಯಾತ ಫ್ಯಾಷನ್ ಡಿಸೈನರ್ ಅರ್ಮನಿ ಗ್ರೂಪ್ ಸಂಸ್ಥಾಪಕ ಜಾರ್ಜಿಯೋ ಅರ್ಮನಿ ವಿಧಿವಶರಾಗಿದ್ದಾರೆ. ಅರ್ಮನಿಗೆ 91 ವರ್ಷ ವಯಸ್ಸಾಗಿತ್ತು. ಈಗ ಕೊನೆಯುಸಿರು ಹೇಳ್ತಿದ್ದಾರೆ. ತಮ್ಮ ಹೆಸರಲ್ಲೇ ಬ್ರ್ಯಾಂಡ್ ಹುಟ್ಟು ಹಾಕಿದ ಅರ್ಮನಿ 1975ರಲ್ಲಿ ಕಂಪನಿ ಸ್ಥಾಪನೆ ಮಾಡಿದ್ರು. ಅರ್ಮನಿ ಫ್ಯಾಷನ್ ಜಗತ್ತಿನ ಅರಮನೆಯನ್ನ ಕಟ್ಟಿಬಿಟ್ಟಿದ್ರು. ಬಟ್ಟೆ, ಪರ್ಫ್ಯೂಮ್ಸ್, ಆಕ್ಸೆಸರೀಸ್, ಕಾಸ್ಮೆಟಿಕ್ಸ್, ಚಾಕೊಲೇಟ್ಸ್, ಲಕ್ಸುರಿ ಹೋಟೆಲ್ಸ್, ರೆಸ್ಟೋರೆಂಟ್, ಬಾರ್ ಸೇರಿದ ಹಾಗೆ ದೊಡ್ಡ ಲೈಫ್ ಸ್ಟೈಲ್ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಹಾಲಿವುಡ್ ನಟರಿಂದ ಹಿಡಿದು ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಗಳಿಗೆಲ್ಲ ಇವರೇ ಬಟ್ಟೆಯನ್ನು ಡಿಸೈನ್ ಮಾಡಿಕೊಡ್ತಾ ಇದ್ರು. ಹಾಗೆ ಏಡ್ಸ್ ಸಂಶೋಧನೆ, ಚಿಲ್ಡ್ರನ್ ಚಾರಿಟಿಗಳಿಗೂ ದುಡ್ಡು ಕೊಡ್ತಾ ಇದ್ರು. ಫೋರ್ಬ್ಸ್ ಪ್ರಕಾರ ಜಾರ್ಜಿಯಾ ಅರ್ಮನಿ ನಿಧನರಾದಾಗ ಅವರ ನೆಟ್ವರ್ತ್ ಎಷ್ಟು ಗೊತ್ತಾ? $12.1 ಬಿಲಿಯನ್. $1 ಬಿಲಿಯನ್ ಅಂದ್ರೆ 8,800 ಕೋಟಿ ರೂಪಾಯಿ ಇಂಟು 12.1 ರೂಪಾಯಿ ಲೆಕ್ಕದಲ್ಲಿ ಎಷ್ಟಾಗುತ್ತೆ ಅಂತ ಸುಮ್ಮನೆ ಕಣ್ಣು ಮಿಟಿಸಿ ಸುಮ್ಮನೆ ಒಂದ್ಸಲ ಗೆಸ್ ಮಾಡಿದ್ರು ಕೂಡ 1 ಲಕ್ಷ ಕೋಟಿ ರೂಪಾಯಿ ಮೇಲೆ ಹೋಗ್ಬಿಡುತ್ತೆ. ಪೋರ್ಚುಗಲ್ ರಾಜಧಾನಿ ಲಿಸ್ಬನ್ ನಲ್ಲಿ ಕೇಬಲ್ ಕಾರ್, ಈ ಟೂರಿಸಂ ಪ್ಲೇಸಸ್ ಎಲ್ಲ ಇರ್ತಾವಲ್ಲ, ಅದು ಕ್ರಾಶ್ ಆಗಿ 17 ಜನ ಪ್ರಾಣ ಕಳ್ಕೊಂಡಿದ್ರು, 22 ಜನ ಗಾಯಗೊಂಡಿದ್ರು. ಈಗ ಅಲ್ಲಿನ ಅಧಿಕಾರಿಗಳು ಅನಾಹುತ ಹೇಗಾಯಿತು ಅಂತ ತನಿಖೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಪೋರ್ಚುಗಲ್ ಲಿಸ್ಬನ್ ನಲ್ಲಿ ವಿಶೇಷವಾಗಿ ಐತಿಹಾಸಿಕ ಸಾರಿಗೆ ವ್ಯವಸ್ಥೆ ಇದು 19ನೇ ಶತಮಾನದ ಕೊನೆಯಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಲಿಸ್ಬನ್ನ ಕಡಿದಾದ ಬೆಟ್ಟಗಳಲ್ಲಿ ದಾಟೋಕೆ ಈ ಕೇಬಲ್ ಕಾರ್ ನಿರ್ಮಾಣ ಮಾಡಲಾಗಿದೆ. ನೀವು ಭಾರತದಲ್ಲೂ ಕೂಡ ಹಲವಾರು ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಇರುತ್ತೆ ಕೇಬಲ್ ಕಾರ್ಗಳು, ಕೇಬಲ್ ಅಲ್ಲಿ ಹಿಂಗೆ ನೇತಾಡ್ಕೊಂಡು ಹೋಗೋದು, ಇವೆಲ್ಲ ನೋಡಿದ್ದೀರಿ. ಸೊ
ಈ ರೀತಿ ಟೂರಿಸ್ಟ್ ಸೈಟ್ಗಳಲ್ಲಿ ಇವುಗಳನ್ನ ಆಪರೇಟ್ ಮಾಡೋರು ತುಂಬಾ ಕೇರ್ಫುಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಟೆಕ್ ದಿಗ್ಗಜ ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದೊಡ್ಡ ಸಾಧನೆ ಮಾಡಿದೆ. ಅರ್ತ್ ಅಟ್ಮಾಸ್ಫಿಯರ್ ನಿಂದ ನಿಧಾನವಾಗಿ ಲೋವರ್ ಅರ್ತ್ ಆರ್ಬಿಟ್ ಗೆ ಕುಸಿತಾ ಇದ್ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ಅವರ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಹೈಯರ್ ಆರ್ಬಿಟ್ ಗೆ ಪುಷ್ ಮಾಡಿದೆ. ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ತನ್ನ ಸ್ಟೋರೇಜ್ ಸೆಕ್ಷನ್ ನಲ್ಲಿದ್ದ ರಾಕೆಟ್ ಎಂಜಿನ್ ನ ಫೈರ್ ಮಾಡಿ ISS ಅನ್ನ ಸ್ವಲ್ಪ ಮೇಲಕ್ಕೆ ದೂಡಿದೆ. ಹಿಂದೆ ಈ ISS ಭೂಮಿಯಿಂದ ಸುಮಾರು 412.6 ಕಿಲೋಮೀಟರ್ ದೂರ ಇತ್ತು. ಈಗ ಜಿಗಿದು 419.8 ಕಿಲೋಮೀಟರ್ ದೂರಕ್ಕೆ ಹೋಗಿದೆ. ಈ ಕೆಲಸವನ್ನ ಈ ಹಿಂದೆ ರಷ್ಯಾದ ಸ್ಪೇಸ್ ಕ್ರಾಫ್ಟ್ ಮಾಡ್ತಾ ಇದ್ವು. ಈಗ ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಮಾಡಿ ತೋರಿಸಿದೆ, ಒಂದು ಪ್ರೈವೇಟ್ ಕಂಪನಿ ಮಾಡಿ ತೋರಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.